ಅಮ್ಮ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತಮ್ಮ. ನಿನ್ ಕೈ ಅಡುಗೆ ತಿಂದು ಸಖತ್ ಖುಷಿ ಆಯ್ತು. ಇರು, ಬೇಗ ಪಾತ್ರೆ ತೊಳೆದು ಬಂದ್ಬಿಡ್ತೀನಿ. ಏಯ್ ಇರು, ಈಗ ತಾನೇ ಊಟ ಮಾಡಿದ್ಯಾ? ಆಗ್ಲೇ ಪಾತ್ರೆ ತೊಳಿಬೇಕಾ? ಅಯ್ಯೋ, ಅವರಿಗೆ ಸಿಂಕ್ ತುಂಬಾ ಪಾತ್ರೆಗಳಿದ್ರೆ ಇಷ್ಟ ಆಗಲ್ಲ. ಆವಾಗಿಂದ ಅವಾಗಲೇ ತೊಳೆದು ಬಿಡ್ಬೇಕು. ಅಡುಗೆ ಮನೆ ನೀಟಾಗಿರ್ಬೇಕು, ಆವಾಗಲೇ ಅವ್ರಿಗೆ ಖುಷಿ ಆಗೋದು. ಅದೇನಮ್ಮ, ಮನೆ ಅಂದ್ಮೇಲೆ ಹೀಗೆಲ್ಲ ಇದ್ದೇ ಇರುತ್ತಲ್ವಾ? ಆದ್ರೆ ನಾವಿಬ್ರೇ ಅಲ್ವಾ ಇರೋದು, ಜಾಸ್ತಿ ಏನ್ ಪಾತ್ರೆ ಆಗಲ್ಲ. ಅಳಿಯಂದ್ರು ಸ್ವಚ್ಛತೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಅನ್ಸತ್ತೆ. ಅಮ್ಮ, ಒಂದಿನ ಏನಾಯ್ತು ಗೊತ್ತಾ? ಅವ್ರ ಆಫೀಸಿಂದ ಮನೆಗೆ ಬರೋಷ್ಟರಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ನಾ. ಊಟಕ್ಕೆ ಅಂತ ಕೂತವರು ಅಡುಗೆ ಮನೆ ಸಿಂಕಲ್ ಪಾತ್ರೆಗಳನ್ನ ನೋಡಿ ಊಟನೂ ಮಾಡದೆ ಹೋಗಿ ಪಾತ್ರೆ ತೊಳೆಯಕ್ಕೆ ನಿಂತ್ಬಿಟ್ರು. ಜಾನು, ಇದರಿಂದನೇ ಗೊತ್ತಾಗುತ್ತೆ ಅಳಿಯಂದ್ರು ಎಷ್ಟು ಕ್ಲೀನ್ ಅಂತ. ಹಾಗೇನಿಲ್ಲ ಮಾವ, ಮೊದಲಿಂದನೂ ನನಗೆ ಒಬ್ಬನೇ ಇದ್ದೇ ಅಭ್ಯಾಸ ಅಲ್ವಾ. ಆಗ ಅಡುಗೆ ಮಾಡಿ ಊಟ ಮಾಡಿದ ಮೇಲೆ ಕೆಲಸಗಳನ್ನ ಮಾಡೋದು ಬೋರ್ ಆಗ್ತಾ ಇತ್ತು. ಹಾಗಾಗಿ ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ದೆ, ಆಮೇಲೆ ಊಟ. ಈಗಲೂ ಅದೇ ಅಭ್ಯಾಸ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಅದು ಒಂಥರ ಒಳ್ಳೇದೇನಪ್ಪ. ಗುಡ್ಡೆ ಹಾಕೊಂಡು ತೊಳಿಯೋಕೆ ಹೋದ್ರೆ ಜಾಸ್ತಿ ಅನಿಸುತ್ತೆ. ಆಗಿಂದಾಗಲೇ ಪಾತ್ರೆ ತೊಳೆದು ಬಿಟ್ರೆ ಕೆಲಸನೂ ಕಮ್ಮಿ ಆಗುತ್ತೆ ಕಣಪ್ಪ. ಜಾನು, ನೀನು ಅದೇ ಫಾಲೋ ಮಾಡ್ಬಿಡಮ್ಮ. ಅಳಿಯಂದ್ರಿಗೆ ಇಷ್ಟ ಆಗದ ಹಾಗೆ ನೀನೇನು ಮಾಡ್ಕೋಬೇಡ. ಅಪ್ಪ, ಅವ್ರಿಗೆ ಏನಿಷ್ಟನೋ ನಾನು ಹಾಗೆ ನಡ್ಕೊಳ್ಳೋದು. ಜಾನ್ವಿಯವ್ರ ಬಗ್ಗೆ ಏನು ಅನುಮಾನ ಪಡೋ ಅವಶ್ಯಕತೆನೇ ಇಲ್ಲ ನೋಡಿ. ಶಿ ಈಸ್ ಪರ್ಫೆಕ್ಟ್. ಹಾಗೆ ನಂಗೊಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಡ್ಡಿಲ್ಲ. ಪರವಾಗಿಲ್ಲ ಜಾನು, ಅಳಿಯಂದ್ರಿಗೆ ಒಳ್ಳೆ ಅಭ್ಯಾಸ ಇದೆ. ನಿನಗ್ ಕೆಲ್ಸ ಕಡಿಮೆ ಆಯ್ತು ಬಿಡು. ಅಯ್ಯೋ ಅಮ್ಮ, ಇಲ್ಲಿ ನಂಗೆ ಏನು ಕೆಲ್ಸನೇ ಇಲ್ಲ ಮಾಡಕ್ಕೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾನೆ ಟೈಮ್ ಹೋಗಿರುತ್ತೆ. ಅದಕ್ಕೆ ಹೊಸ ರುಚಿನಾದ್ರೂ ಹೇಳ್ಕೊಡು ಅಂತ ನಿಂಗೆ ಅವಾಗ ಫೋನ್ ಮಾಡ್ತಿರ್ತೀರಿ. ಅದ್ರಲ್ಲಾದ್ರೂ ಟೈಮ್ ಪಾಸ್ ಆಗುತ್ತೆ ಅಂತ. ಯಾಕೆ ಜಾನ್ವಿಯವರು ಹೀಗೆ ನಡ್ಕೋತಾ ಇದ್ದಾರೆ? ಇವ್ರನ್ನ ಹೀಗೆ ಬಿಟ್ಟರೆ ಇನ್ನೂ ಏನೇನು ಹೇಳ್ತಾರೋ. ಖುಷಿಲಿ ನಾನು ರಾತ್ರಿ ಎಲ್ಲ ಹಾಡಿಸಿದ್ದು, ನೀಲ್ ಡೌನ್ ಮಾಡಿಸಿದ್ದು ಎಲ್ಲದನ್ನು ಹೇಳ್ಬಿಟ್ರೆ ಆಮೇಲೆ ಇವರೆಲ್ಲ ನನ್ನ ನಂಬ್ತಾರ. ಹಾಗಾಗಬಾರ್ದು. ಈ ಸಮಯದಲ್ಲಿ ಜಾನ್ವಿಯವರನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಜಯಂತ. ಸರಿ, ನಾನು ಹೋಗಿ ಪಾತ್ರೆ ತೊಳ್ತೀನಿ. ನಾನು ಬರ್ತೀನಿ ಬಾ. ಮೇಡಮ್ ಮೇಡಮ್ ಒಂದೇ ನಿಮಿಷ ನಿಂತ್ಕೊಳ್ಳಿ. ಅಲ್ಲ ಮೇಡಮ್, ಪುರೋಹಿತರು ದೇವ್ರ ಪ್ರಸಾದ ಅಂತ ನಿಮ್ಗೆ ಹಾಕಿ ದಾರನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ, ತಗೊಳ್ಳಿ, ಇದೆ ನಿಮ್ದು. ಥ್ಯಾಂಕ್ ಯು. ನಿಮ್ಮ ಊರು ಗೊಸುಬ್ರಾ? ಇಲ್ವಲ್ಲ, ನಾನು ಇವ್ರಿಗೆ ಹಳಬ್ಳು, ಇಲ್ಲೇ ನಾನು ಹುಟ್ಟಿದ್ದು. ಹೌದಾ? ಇದು ನನ್ನ ಊರೇ. ನಾನು ನಿಮ್ನ ಯಾವತ್ತೂ ನೋಡ್ನಿಲ್ವಲ್ಲ, ಯಾವ ರೀತಿಯಲ್ಲಿರೋದು? ನಿಮ್ಗೆ ಯಾಕೆ ಹೇಳ್ಬೇಕು? ತಪ್ಪು ತಿಳ್ಕೊಬೇಡಿ ಮೇಡಮ್ರೆ, ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಹೋಗ್ಲಿ ಬಿಡಿ. ಅದ್ ಸರಿ, ನಿಮ್ಮೂರು ಯಾವುದು? ನಿಮ್ಗೆ ಯಾಕೆ ಬೇಕು ಅದೆಲ್ಲ? ಚೆನ್ನಾಗಿ ಮಾತಾಡ್ತೀರಾ, ಪೊಲಿಟಿಷಿಯನ್ಸ್ ತರ. ಅದು ನಮ್ಮ ರಕ್ತದಲ್ಲೇ ಅದೇ ಬಿಡಿ. ಬರ್ತೀನಿ ಮೇಡಮ್ರೆ. ಆಂಟಿ, ನಿಮ್ ಮಗ ಮತ್ತೆ ಅವಳನ್ನ ಒಟ್ಟಿಗೆ ನೋಡಿ ಖುಷಿ ಆಯ್ತಾ?
ನನಗಂತ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಯಾವ ಥರ ಸೊಸೆ ಬೇಕು ಅಂದ್ಕೊಂಡಿದ್ನೋ ಆ ಹುಡುಗಿ ಅದೇ ಥರ ಇದ್ದಾಳೆ. ಇನ್ನೊಂದು ವಿಷಯ, ಇದು ನಮ್ಮ ಮನೆಯವ್ರಿಗೆ ಗೊತ್ತಾಗದ್ ಬೇಡ. ಮೊದಲು ಜಾತಕ ನೋಡಿ ಅದೆಲ್ಲ ಸರಿ ಹೋದ್ರೆ ಆಮೇಲೆ ಮಾತಾಡೋಣ. ಸರಿ ಆಂಟಿ. ಆಂಟಿ ನನಗೆ ಟೈಮ್ ಆಯಿತು, ಇನ್ನು ಅವಳನ್ನ ಹೋಗಿ ಮನೆಗೆ ಡ್ರಾಪ್ ಮಾಡಬೇಕು. ನಾನು ಹೋಗಿ ಬರ್ತೀನಿ. ಸರಿಯಮ್ಮ, ಒಳ್ಳೇದಾಗ್ಲಿ. ಬಾಯ್ ಬಾಯ್. ಅಮ್ಮ, ಅಂತೂ ನನ್ನ ಸಿದ್ದುಗೆ ಒಳ್ಳೆ ಜೋಡಿ ಸಿಕ್ಕಾಯ್ತು. ನಿಜ ಅಮ್ಮ. ರೀ ರೀ ಜಾನಿಯವರೇ ಹೇಳಿ. ಏನಾಯ್ತು ರೀ? ಏನು ಅಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಆಫೀಸ್ ಟೆನ್ಷನ್ನಾ? ಏನೂ ಇಲ್ಲ, ಏನು ವಿಷಯ ಹೇಳಿ. ಅಪ್ಪ ಅಮ್ಮ ಹೊರಗೆ ಹೋಗ್ಬೇಡೋಣ ಅಂತಿದ್ದಾರೆ, ಅದಕ್ಕೆ ಹೋಗ್ಲಾ ಅಂತ ಕೇಳಕ್ ಬಂದೆ. ಪ್ಲೀಸ್ ಇಲ್ಲ ಅನ್ಬೇಡಿ. ಅಲ್ಲ, ಈಗ ಹೊರಗೆ ಹೋಗುವ ಅವಶ್ಯಕತೆ ಏನಿದೆ? ಈಗ ತಾನೇ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಇಲ್ಲೇ ಇರಬೇಕಲ್ವಾ? ಅದು ಅವ್ರೇನೋ ಪರ್ಚೇಸ್ ಮಾಡ್ಬೇಕಂತೆ, ಅದಕ್ಕೆ ಹೋಗ್ಬರೋಣ ಅಂತ. ನೋಡಿ, ಒಂದು ಲಿಸ್ಟ್ ಮಾಡಕ್ಕೆ ಹೇಳಿ, ಏನೇನು ಬೇಕು ಅನ್ನೋದನ್ನ ನಾನು ತರಿಸ್ಕೊಡ್ತೀನಿ. ಅಲ್ಲ, ನಾ ಹೇಳ್ದೆ, ಆದರೂ ಒಪ್ತಿಲ್ಲ. ಸರಿ, ನಾನು ಮಾತಾಡ್ತೀನಿ. ಬನ್ನಿ. ಮಾವ, ಹೊರಗೆ ಹೋಗ್ಬೇಕು ಅಂದ್ರಂತೆ, ಯಾಕೆ ತೊಂದರೆ ತಗೋತೀರಿ? ಒಂದು ಲಿಸ್ಟ್ ಮಾಡಿಕೊಟ್ಬಿಡಿ, ನಾನೆಲ್ಲ ತರಿಸ್ಬಿಡ್ತೀನಿ. ಅಯ್ಯೋ, ಅದು ಹಾಗಲ್ಲ ಅಂದರೆ ನನಗೆ ಒಂದೇ ಕಡೆ ಕೂತು ಅಭ್ಯಾಸ ಇಲ್ಲ. ಸರ್ವಿಸ್ ಸ್ಟೇಷನಲ್ಲೂ ಅಷ್ಟೇ ಓಡಾಡ್ತಿರ್ತೀನಿ. ಇಲ್ಲಿಗೆ ಬಂದಾಗಿನಿಂದ ಒಂದೇ ಕಡೆ ಕೂತಿದ್ದೀನಿ ಅಂತ ಅನ್ನಿಸ್ತಿದೆ. ಅದಕ್ಕೆ ಹಾಗೆ ತಿರುಗಾಡ್ಕೊಂಡು ಬರೋಣ ಅಂತ ಹೇಳಿದೆ ಅಷ್ಟೇ. ಹೌದು ಅಳಿಯಂದ್ರೆ, ಇವರು ಮನೇಲಿದ್ದಾಗ್ಲೂ ಹೀಗೆ. ಇವರು ಬೆಳಗ್ಗೆ ಎದ್ದು ದಿನ ವಾಕಿಂಗ್ ಹೋಗೋರು. ಇವತ್ತು ಇನ್ನೂ ಮನೇಲೇ ಇದ್ದಾರೆ. ಅದಕ್ಕೆ ಹೊರಗಡೆ ಹೋದ್ರೆ ವಾಕಿಂಗ್ ಮಾಡ್ದ ಹಾಗೂ ಆಗತ್ತೆ, ಹಾಗೆ ಜಾನು ಜೊತೆ ಮಾತಾಡ್ದ ಹಾಗೂ ಆಗತ್ತೆ ಅಂತ. ಜಾನ್ವಿ ಅವರು ನನ್ನ ಬಿಟ್ಟು ಹೋಗೋದಕ್ಕೆ ಹೇಗೆ ಒಪ್ಕೊಂಡ್ರು? ಅಂದ್ರೆ ಅವ್ರಿಗೆ ನನಗಿಂತ ಇವರೇ ಹೆಚ್ಚಾಗಿ ಹೋದ್ರ? ಅಳಿಯಂದ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಹೆಂಡತಿನ ಹಾಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತನಾ? ಭಯ ಪಡಬೇಡಿ, ಅವಳನ್ನ ಜೋಪಾನ್ವಾಗಿ ಕರ್ಕೊಂಡು ಹೋಗಿ ಜೋಪಾನ್ವಾಗಿ ಕರ್ಕೊಂಡು ಬರ್ತೀವಿ. ಹಾಗೇನಿಲ್ಲ ಅತ್ತೆ, ಅದು ಹೊರಗೆ ಹೋದ್ರೆ ಸುಮ್ಮನೆ ಧೂಳು, ಟ್ರಾಫಿಕ್ಕು, ಯಾಕೆ ಅಂತ ಹಾಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೀವೆಲ್ಲರೂ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅನ್ನೋದಾದ್ರೆ ನಾನು ತಡೆಯೋದಿಲ್ಲ, ಆರಾಮಾಗಿ ಕರ್ಕೊಂಡು ಹೋಗಿ ಬನ್ನಿ. ಜಾನ್ದೇವ್ರೆ, ಅಪ್ಪ ಅಮ್ಮನ ಜೋಪಾನ ಕರ್ಕೊಂಡು ಬನ್ನಿ. ಒಂದು ನಿಮಿಷ, ರೆಡಿಯಾಗಿ ಬರ್ತೀವಿ. ಹಾ, ನೋಡಿದ್ರ ಅಳಿಯಂದ್ರೆ, ಅಪ್ಪ ಅಮ್ಮ ಜೊತೆ ಇದ್ದಾರೆ ಅಂತ ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾಳೆ. ಹೌದು, ಅಪ್ಪ ಅಮ್ಮನ ಪ್ರೀತಿ ಹಂಚ್ಕೊಂಡು ಬೆಳೆದಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ನಂತರ ಅನಾಥನಾಗಿ ಬೆಳೆದವನಿಗೆ ಹೇಗೆ ಗೊತ್ತಾಗುತ್ತೆ? ಅಳಿಯಂದ್ರೆ, ದಯವಿಟ್ಟು ಹಾಗೆ ಮಾತಾಡಬೇಡಿ. ತಂದೆ ತಾಯಿರೋರಿಗೆ ಹೆತ್ತವ್ರು ಮಾತ್ರ ಇರ್ತಾರೆ, ಆದರೆ ಇಲ್ಲದೆ ಇರೋರಿಗೆ ಭಗವಂತನೇ ಆ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡ್ತಿರ್ತಾನೆ. ಅದಕ್ಕಿಂತ ಇನ್ನೇನು ಬೇಕು? ಅದು ನಿಜ ನಿಮ್ಮ. ಹೀಗೆ ನೋಡಿ, ಆ ದೇವರ ಅನುಗ್ರಹದಿಂದಾನೇ ಈ ಥರ ಒಂದು ತುಂಬ ಕುಟುಂಬ ಸಿಕ್ಕಿದೆ ನನಗೆ. ಅಯ್ಯೋ, ದೊಡ್ಡ ಮಾತು. ನಿಜವಾಗ್ಲೂ ಜಾನ್ವಿ ಅವ್ರಿಗೆ ನನ್ನ ಬಗ್ಗೆ ಯೋಚನೆನೇ ಇಲ್ವಾ? ಈ ಮಾತು ಬನ್ನಿ ಅಂತಾನೂ ಕರೀಲಿಲ್ವಲ್ಲ. ಇವ್ರು ನನ್ನ ಬಿಟ್ಟು ಹೋದ್ರೆ ಏನೇನು ಮಾತಾಡ್ತಾರೋ, ನನ್ನ ವಿಷಯ ಎಲ್ಲ ಹೇಳ್ಕೊಂಡ್ಬಿಡ್ಬೋದು. ಅದಾಗಬಾರ್ದು. ಮಾವ, ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮ ಜೊತೆ ಬರ್ಬೋದಾ? ನನಗೂ ವಾಕಿಂಗ್ ಆದಂಗೆ ಆಗುತ್ತೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಖಂಡಿತ ಅಳಿಯಂದ್ರೆ, ನಾವು ನೀವೇನೋ ಬ್ಯುಸಿ ಇರ್ತೀರಾ ಅಂತ ಕರೀಲಿಲ್ಲ. ನೀವು ಬರ್ತೀನಿ ಅಂದರೆ ನಮಗೆಲ್ಲ ಖುಷಿನೇ. ಖಂಡಿತ ಬನ್ನಿ. ಬನ್ನಿ ಅಳಿಯಂದ್ರೆ. ನಾನು ರೆಡಿಯಾಗಿ ಬರ್ತೀನಿ. ಆಯ್ತು. ಒಳ್ಳೇದಾಯ್ತು.
ಇಬ್ರು ಬರ್ತಾ ಇದ್ದಾರೆ, ಒಳ್ಳೇದಾಯ್ತು. ಸಂತೋಷ ಅಲ್ವಾ? ಅವರು ಬರ್ತಾ ಇದ್ದಾರೆ ವಾಕಿಂಗ್ಗೆ. ಪೂಜೆ ಎಲ್ಲ ಚೆನ್ನಾಗಾಯ್ತಲ್ವಾ? ನಿಂಗೆ ಇಷ್ಟ ಆಯ್ತಾ? ಖಂಡಿತ ತುಂಬಾ ಚೆನ್ನಾಗಿ ನಡೀತು. ಅದು ಸರಿ, ಆ ಹುಡುಗ ಯಾರು? ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ಓ ಹೌದಾ, ನಿಮ್ಮ ತಂದೆಗೆ ತುಂಬ ಬೇಕಾದವ್ರ ಮಗನೇ. ಇನ್ನೊಂದ್ಸಲ ಹೇಳ್ತೀನಿ. ಸರಿ. ಪೂರ್ವಿ, ನೀವಿಬ್ರು ಏನೋ ಮಾತಾಡ್ತಿದ್ರಲ್ಲ, ಏನು? ಓ ಅದಾ, ಏನಿಲ್ಲ, ತಮಾಷೆ ಮಾಡ್ತಿದ್ವಿ ಅಷ್ಟೇ. ಓಕೆ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ಬೋದಾ? ನನ್ನ ಡೇಟ್ ಆಫ್ ಬರ್ತಾ? ಯಾಕೆ? ಅದು ನಾವೊಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಿದ್ವಿ. ನಿಮ್ಮ ತಂದೆಯವರು ನಿಮ್ಮನ್ನು ಪಾರ್ಟ್ನರಾಗಿ ತೊಗೊಳೋದಕ್ಕೆ ಹೇಳಿದರು. ಅದಕ್ಕೆ ನಿನ್ನ ID ಪ್ರೂಫ್ ಸ್ವಲ್ಪ ಬೇಕಿತ್ತು. ಅಷ್ಟೇನಾ? ಈಗಲೇ ತಂದೆ ಇರಿ. ತಗೊಳ್ಳಿ. ಥ್ಯಾಂಕ್ ಯು ಪೂರ್ವಿ. ಸರಿ, ನಾನು ಇನ್ನು ಹೊರಡ್ತೀನಿ, ನೀವು ಹೋಗಿ ರೆಸ್ಟ್ ಮಾಡು. ಸರಿ. ಮಾವ, ಅತ್ತೆನೂ ವಾಕಿಂಗ್ ಬಂದಿದ್ರೆ ಚೆನ್ನಾಗಿರೋದು. ಅಳಿಯಂದ್ರೆ ಅವಳು ಯಾವಾಗಲೂ ಹಿಂಗೆ ಮಾಡ್ತಾಳೆ. ಬರ್ತೀನಿ ಅಂತಾಳೆ, ಹೊರಡೋ ಟೈಮ್ಗೆ ಏನೋ ಅಡುಗೆ ಮನೇಲಿ ಕೆಲಸ ಅಂತ ಹೊಟ್ಟೋಗ್ತಾಳೆ. ಅದು ಅಮ್ಮ ಮಂಡಿ ನೋವು ಬರಲ್ಲ ಅಂದ್ರಲ್ಲ, ಅವರು ನೋಡ್ಕೋತೀನಿ ಅಂತ ಇವಳು ಹಾಗೆ ಹಿಂದೆ ಉಳಿದ್ಬಿಟ್ಲು. ಅಪ್ಪ, ನಿನ್ನ ಜೊತೆ ಹೀಗೆ ನಡ್ಕೊಂಡು ಬರ್ತಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ದಿವಸ ಆಗಿತ್ತು ಈ ಥರ ಕೈ ಹಿಡ್ಕೊಂಡು ನಡ್ಕೊಂಡು ಬಂದು. ಜಾನ್ವಿಯವರು ನನ್ನ ಜೊತೆಲಿದ್ರು ನನ್ನ ಕಡೆ ಗಮನ ಮಾತ್ರ ಕೊಡ್ತಾ ಇಲ್ಲ. ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಅಮ್ಮ ಬಂದ ತಕ್ಷಣ ನಾನು ಮರ್ತಿರೋ ಹಾಗಿದೆ. ಮಗಳೇ, ನೀನು ಮದುವೆ ಆಗಿ ಬಂದ ಮೇಲೆ ನಾನು ಹಿಂಗೆ ಕುಟುಂಬದ ಜೊತೆ ಟೈಮೇ ಕಳೆಯೋಕ್ಕಾಗಿಲ್ಲ ಕಣೋ. ಇವತ್ತು ನಿಮ್ಮ ಮನೆಗೆ ಬಂದಿದ್ರಿಂದ ನನಗೂ ಈ ಭಾಗ್ಯ ಸಿಕ್ತು ನೋಡು. ಭಾಗ್ಯ ನಿಂದಲ್ಲ, ನಂದು. ನೀನು ಬಂದಿದ್ದಕ್ಕೆ ತಾನೇ ನಾನು ಈ ಥರ ವಾಕಿಂಗ್ ಬರ್ತಿರೋದು. ಇಲ್ಲಾಂದ್ರೆ ಎಲ್ಲಿ ಬರ್ತೀನಿ? ಏನು ಮಗಳೇ, ಬರ್ತಾನೆ ಇದ್ದೀವಲ್ಲೋ, ಸುತ್ತಮುತ್ತ ಅಂಗಡಿ ಇದೆಯಾ ಏನು? ನನಗೂ ಗೊತ್ತಿಲ್ಲಪ್ಪ. ಏನು ತಮಾಷೆ ಮಾಡ್ತೀಯಾ? ಬೆಳಗ್ಗೆ ಹೊತ್ತು ನೀನು ಹಾಲು ತರೋದಕ್ಕೆ, ತರಕಾರಿ ತರೋದಕ್ಕೆ ಬರಲ್ವಾ? ಅಂಗಡಿ ಎಲ್ಲಿದೆ ಏನು ಗೊತ್ತಿಲ್ವೇನೋ? ನಾನು ಹೇಳಿದ್ನಲ್ಲ, ಅವರು ಮದುವೆಯಾಗಿ ಬಂದಾಗ್ಲಿಂದ ಬರೀ ಓದಿನ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಹೊರಗೆ ಹೀಗೆಲ್ಲ ಬಂದಿಲ್ಲ. ಬಂದರೂ ನನ್ನ ಜೊತೆ ಕಾರಲ್ಲಿ ಬರ್ತಾರಲ್ವಾ, ನಾನು ಆಫೀಸಿಂದ ಬರ್ತಾನೆ ದಿನಸಿ ಸಾಮಾನೆಲ್ಲ ತಂದುಬಿಡ್ತೀನಿ. ಹಿಂದೆ ಹೋದರೆ ಆನ್ಲೈನ್ ಆರ್ಡರ್ ಮಾಡ್ಕೊತೀನಿ. ಅಲ್ಲ ಅಳಿಯಂದ್ರೆ, ದಿನ ಬರದೇ ಇದ್ರೂ ಪರವಾಗಿಲ್ಲ, ವಾರಕ್ಕೊಂದಿನಾದರೂ ನೀವು ಜಾನು ಇಬ್ಬರು ಆಚೆ ಒಂದಷ್ಟು ಓಡಾಡಿದ್ರೆ ನಿಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಹಗುರ ಅನಿಸುತ್ತೆ. ಅವಳಿಗೂ ಸುತ್ತಮುತ್ತ ಏನಿದೆ ಅಂತ ಗೊತ್ತಾಗುತ್ತೆ. ಸರಿ ಮಾವ, ಇನ್ಮೇಲೆ ಹಾಗೆ ಮಾಡ್ತೀನಿ. ಕೆಲಸದ ಒತ್ತಡ ಇತ್ತಲ್ಲ, ಅದಕ್ಕೆ ಗಮನ ಕೊಡೋಕ್ಕಾಗಿಲ್ಲ. ಅದು ಸರಿ ಬಿಡಿ. ಅಲ್ಲ ಮಗಳೇ, ಅಳಿಯಂದ್ರೇನೋ ಬ್ಯುಸಿ ಇರ್ತಾರೆ. ನೀನಾದರೂ ಸಂಜೆ ಹೊತ್ತು ಬಿಡುವಾದಾಗ ಸುತ್ತಮುತ್ತ ಓಡಾಡಿಕೊಂಡು ಎಲ್ಲೆಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಮ್ಮ? ಅಪ್ಪ, ವಾಕಿಂಗೋಸ್ಕರ ನಾನು ಯಾಕೆ ಇಷ್ಟು ದೂರ ಬರಲಿ? ಮನೆ ಮುಂದೆನೇ ಭಾರತದಷ್ಟು ದೊಡ್ಡ ಜಾಗ ಇದೆಯಲ್ಲ, ಅಲ್ಲೇ ನಾನು ವಾಕ್ ಮಾಡ್ತಿರ್ತೀನಿ. ಆಮೇಲೆ ಕೆಲಸಗಳೆಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಆಚೆ ಬರಬೇಕು ಅಂತಲೇ ಅನ್ಸಲ್ಲ. ನೋಡಿ, ನಾನು ಅಷ್ಟೇ ಹೊರಗೆ ಹೋಗೋಣ ಅಂತ ಕೇಳಿದಾಗೆಲ್ಲ ಹೀಗೇನೆ, ಇಲ್ಲ ಅಡುಗೆ ಮಾಡಬೇಕು, ಇಲ್ಲ ಓದ್ಕೋಬೇಕು ಅಂತ ಏನೋ ಒಂದು ಹೇಳ್ಬಿಡ್ತಾರೆ. ಸರಿ, ಈಗೇನು ಇಲ್ಲೇ ಹತ್ತಿರ ಇರೋರು ಅಂಗಡಿ ಇದೆಯಾ ಅಥವಾ ಹಿಂದಕ್ಕೆ ಹೋಗೋಣವಾ? ಇಲ್ಲೇ ಮುಂದಕ್ಕೆ ಎಡಕ್ಕೆ ಹೋದರೆ ಅಂಗಡಿ ಇದೆ, ಸೂಪರ್ ಮಾರ್ಕೆಟು. ನಾನು ಅಲ್ಲಿಂದನೇ ದಿನಸಿ ಸಾಮಾನೆಲ್ಲ ತರೋದು. ಬನ್ನಿ ಹೋಗೋಣ. ಸರಿ. ಸಿದ್ದೇಗೌಡ್ರೆ, ಹಿಂಗೆ ಅಂತೀನಿ ಅಂತ ಬೇಸರ ಮಾಡ್ಕೋಬೇಡಿ. ಎಲೆಕ್ಷನ್ ನೋಡಿದ್ರೆ ದಿನದಿಂದ ದಿನಕ್ಕೆ ದಡಕ್ ಬರ್ತದೆ. ನೀವು ನೋಡಿದ್ರೆ ಅತ್ತಿಗೆಯಿಂದನೇ ದಿನ ಕ್ಯಾನ್ವಾಸ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ಹಿಂಗೆ ಆದ್ರೆ ಎಲೆಕ್ಷನ್ ಗತಿ ಏನು ಅಂತ? ಏಯ್, ಸುಮ್ಮನಿರ್ಲಾ.
ಎಲೆಕ್ಷನ್ ಅಂತ ಬಂದರೆ ನನ್ನ ಗಮನ ಎಲ್ಲೂ ಹೋಗೋದಿಲ್ಲ ಕಲ. ಈ ಸಲ ನಮ್ಮ ಅಪ್ಪಾಜಿ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಷ್ಟೇ. ತಗೊಳ್ಳಿ, ಫೋನ್ ಬರ್ತದೆ, ಎತ್ಕೊಳ್ಳಿ. ನಿಮ್ಮ ಅಕ್ಕನೇ ಫೋನ್ ಮಾಡ್ಕೊಳ್ಬೇಕಲ್ಲ. ಆಗಳಪ್ಪ 100 ವರ್ಷ ಆಯ್ಸು ಗೌಡ್ರೆ, ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಕಾಯಮ್ಮು. ಅದಕ್ಕೆ ಮುಂದೆ ಸೋಲ್ತಾ ಇರೋದು ಕನ್ಫರ್ಮ್ ಬಿಡಿ. ಹಲೋ ಹಲೋ ಗೌಡ್ರೆ. ಹೇಳಿ ಭಾವನ ಮೇಡಮ್. ಗೌಡ್ರೆ, ನಾನು ಎಷ್ಟು ದಿನದಿಂದ ನಿಮ್ಮನ್ನ ನೋಡಬೇಕು ಅಂತ ಹೇಳ್ತಾನೆ ಇದ್ದೀನಿ. ನೀವು ಯಾವಾಗ ನೋಡಿದ್ರು ಬ್ಯುಸಿ ಅಂತ ಹೇಳ್ತಾನೆ ಇದ್ದೀರಾ. ಯಾಕೆ ಗೌಡ್ರೆ, ನಮ್ಮನ್ನ ಮೀಟ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಹಂಗೇನಿಲ್ಲ ಮೇಡಮ್, ಸಿಗಮ್ಮ ಅದಕ್ಕೇನಂತೆ. ಆದ್ರೆ ಹೊಸಿ ಕೆಲಸ ಬಿದ್ಬಿಟ್ಟದೆ, ಈ ಎತ್ತಾಗೂ ಹೋಗ್ಬೇಕಾಯ್ತಿಲ್ಲ. ಅಯ್ಯ, ಕೆಲಸ ಅಂತ ಕೆಲಸ, ಅದು ನೋಡ್ಕೊಳಕ್ ನಾವಿಲ್ವೇ? ಹೋಗಿ ಮೀಟ್ ಮಾಡ್ಬಿಟ್ಟು ಬನ್ನಿ. ಮೇಡಮ್ ಸಿಗಮ್ಮ, ಖಂಡಿತ ಸಿಗಮ್ಮ, ಸಿಕ್ಕೇ ಸಿಗ್ತೀನಿ. ಸಿಗ್ತ ಇನ್ನು ಯಾರಿಗೆ ಸಿಗ್ಲಿ. ನಾನು ನಿಮ್ಮನ್ನ ನೋಡಬೇಕು ಅಂತ ಇಷ್ಟೊಂದು ಕೇಳ್ತಿರೋದು ಯಾಕೆ ಗೊತ್ತಾ? ಯಾಕೆ ಮೇಡಮ್? ಯಾಕಂದ್ರೆ ನನ್ನ ಮಗು ರೋಡಲ್ಲಿ ಕಳೆದು ಹೋದಾಗ ಅವಳು ಸಿಕ್ಕಿದ್ದು ನಿಮ್ಮಿಂದಾನೆ. ಮಗು ನನ್ನ ಹತ್ರನೇ ಬಂದಿದ್ದು ನಿಮ್ಮಿಂದಾನೆ. ಈ ಕೆಲಸ ಸಿಕ್ಕಿದ್ದು ನಿಮ್ಮಿಂದಾನೆ. ತೊಂದರೆ ಆದಾಗ ಅದೆಲ್ಲ ಸರಿ ಮಾಡಿದ್ದು ನೀವೇ. ಕೊನೆಗೂ ನನ್ನ ಮಗಳಿಗೆ ಸ್ಕೂಲಲ್ಲಿ ಸೀಟ್ ಸಿಕ್ಕಿದ್ದು ನಿಮ್ಮಿಂದಾನೆ. ಇಷ್ಟೆಲ್ಲ ಸಹಾಯ ಮಾಡಿದ ನಿಮ್ಮನ್ನ ಒಂದ್ಸಲ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಿದೆ. ಇದಕ್ಕಿಂತ ಖುಷಿನೇ ನಿಮ್ಮನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಿದೆ. ಒಂದು ನಿಮಿಷ, ಖುಷಿಗೆ ಫೋನ್ ಕೊಡ್ತೀನಿ. ಕೊಡಿ ಮೇಡಮ್, ಕೊಡಿ. ಹಾಯ್ ಪಾಪು. ಏನವಾ, ನಾನು ನೋಡ್ಬೇಕನ್ಸದ? ಯಾವಾಗ ಸಿಗ್ತೀರಾ? ಸಿಗ್ತೀನಿ ಮೇಡಮ್, ಆದಷ್ಟು ಬೇಗ ಸಿಗ್ತೀನಿ. ಸರಿ ಅಂಕಲ್, ಫ್ರೀ ಮಾಡ್ಕೊಂಡು ಬೇಗ ಸಿಗಿ ಆಯ್ತಾ? ಹ್ಞೂ ಕಣವ, ಸಿಗ್ತೀನಿ. ಅಮ್ಮಂಗೆ ಫೋನ್ ಕೊಡ್ತೀರಿ ಅಂಕಲ್? ಕೊಡವ. ಗೌಡ್ರೆ, ನಾನು ನಿಮ್ಮನ್ನು ನಾಳೆ ಸಿಗೋಣ ಅಂತ ಅನ್ಕೊಂಡಿದ್ದೆ. ನಾಳೆನೆಯಾ? ಯಾಕೆ ಮೇಡಮ್? ನಾಳೆ ತುಂಬ ವಿಶೇಷವಾದ ದಿನ. ನೀವು ಸಿಕ್ಕರೆ ನನಗೆ ತುಂಬ ಒಳ್ಳೇದಾಗುತ್ತೆ. ವಿಶೇಷನಾ? ಏನು ಮೇಡಮ್ ಅದು? ನೀವು ಸಿಕ್ಕಾಗ ಹೇಳ್ತೀನಿ. ಹೋಗಿ ಗೌಡ್ರೆ, ಇದೇ ಆಗಕ್ಕಿಲ್ಲ ಅನ್ನೋದು. ಅವತ್ತೆಲ್ಲ ನೋಡ್ರೆ ಅತ್ತಿಗೆ ನೋಡ್ಬೇಕು ಸಿಗ್ಬೇಕು ಅಂತಿದ್ರಿ. ಇವಾಗ ಅತ್ತಿಗೆನೆ ನಿಮ್ಮನ್ನ ನೋಡ್ಬೇಕು ಸಿಗ್ಬೇಕು ಅಂತಿರೋವಾಗ ನೀವು ನೋಡಿದ್ರೆ ಕೆಲಸ ಕಾರ್ಯ ಅಂತಿದ್ರಲ್ಲ, ಅದಕ್ಕೆಲ್ಲ ನಾವಿಲ್ವೇ? ಹೋಗ್ಬಿಟ್ಟು ಮೀಟ್ ಮಾಡ್ಬಿಟ್ಟು ಬನ್ನಿ. ಅಯ್ಯೋ, ನಾನು ಎದುರು ಸಿಕ್ಕಿದ್ರೆ ಅಷ್ಟೇ ನನ್ನ ಕತೆ. ನಿಂತಾವೆ ಈರ್ ಬರೋ ಕುಂದ ತೋರಿಸ್ಬಿಡ್ತಾರೆ. ಈ ಕಣ್ಣ ಮುಚ್ಚೆ ಆಟ ಅದು ಯಾವಾಗ ಮುಗ್ದದೋ, ಅದು ಯಾವಾಗ ನಾನೇ ಸಿದ್ದೇಗೌಡ ಅಂತ ಅವ್ರ ಮುಂದೆ ಹೇಳ್ಕೊತೀನೋ ಒಂದು ಗೊತ್ತಾಯ್ತಲ್ಲ ಕಲ. ಏನ್ ಮಾಡೋದು ಏನೋ. ಇದಕ್ಕೇನ ಒಂದು ದಾರಿ ಹುಡುಕಮ್ಮ. ರೀ, ಅಮ್ಮ ಮಾಡಿದ ಅಡ್ಗೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಅವ್ರ ಅಡ್ಗೆನ ತುಂಬಾ ಮಿಸ್ ಮಾಡ್ಕೋತೀನಿ ನಾನು. ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ಅಂದರೆ ನಾನು ಮಾಡೋ ಅಡುಗೆ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀರಾ? ಅದೇ ಮತ್ತೆ, ನಾನಿಲ್ಲಿ ಹಾಗೆ ಹೇಳ್ದೆ, ಅಮ್ಮನ ಕೈ ರುಚಿನ ತುಂಬ ಮಿಸ್ ಮಾಡ್ಕೋತಿದ್ದೆ ಅಂತ ಹೇಳ್ದೆ ಅಷ್ಟೇ. ನೀವು ಮಾಡೋ ಅಡುಗೆ ರುಚಿ ಇರಲ್ಲ ಅಂತ ಹೇಳೋಕ್ಕಾಗತ್ತಾ? ನೀವು ಮೊದಲೇ ನಳ ಮಹಾರಾಜನ ವಂಶದವರು. ಇನ್ನೆಲ್ಲಿ ಇರ್ಬೇಕಿತ್ತು? ಅಪ್ಪ ಅಮ್ಮನ ಜೊತೆ ಮಲ್ಕೊಳಕ್ಕೆ ಹೋಗಲ್ವಾ? ಬೆಳಗ್ಗೆಯಿಂದ ನಾನು ಅವ್ರ ಜೊತೆನೇ ಇದ್ದೀನಿ. ನಿಮ್ಮ ಕಡೆ ನನ್ನ ಗಮನನೇ ಕೊಟ್ಟಿಲ್ಲ. ಈಗಲೂ ನಾನು ಅಲ್ಲೇ ಹೋದ್ರೆ ನಿಮಗೆ ಬೇಜಾರಾಗಲ್ವಾ? ಅದು ನಿಜ ಅನ್ನಿ, ಆದರೆ ಏನು ಮಾಡೋದು? ಮನೆಯವರೆಲ್ಲ ಮನೆಗೆ ಬಂದಿರೋವಾಗ ನನ್ನ ಕಡೆ ಗಮನ ಕೊಡೋದು ಸ್ವಲ್ಪ ಕಷ್ಟ. ಯಾಕ್ರಿ ಹಾಗೆ ಹೇಳ್ತೀರಾ? ನೀವು ನನ್ನ ಮುದ್ದು. ನಾನು ಎಲ್ಲೇ ಇದ್ದರೂ ನನ್ನ ಮನಸ್ಸೆಲ್ಲ ನಿಮ್ಮ ಹತ್ರನೇ ಇರುತ್ತೆ. ಏನೋ ಅಪ್ಪ ಅಮ್ಮ ಬಂದಿದ್ರಲ್ಲ ಅಂತ ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಿದ್ದೆ ಅಷ್ಟೇ. ಇವಾಗ ನಿಮ್ಮ ಜೊತೆನೇ ಇದ್ದೀನಲ್ಲ, ನನ್ನ ನಿಮ್ಮ ಜೊತೆ ಇರೋದೇ ಖುಷಿನೇ. ಇದನ್ನ ಖುಷಿ ಅನ್ನಲ್ಲ ಜಾನವರೇ, ಬ್ಯಾಲೆನ್ಸ್ ಅಂತಾರೆ.
ನಿಮ್ಮ ಮನೆಯವ್ರ ಜೊತೆ ಇದ್ದಾಗ ಖುಷಿಯಾಗಿರ್ತೀರಿ, ನನ್ನ ಜೊತೆ ಇದ್ದಾಗ ಆ ಖುಷಿ ಕಾಣಿಸೋದೇ ಇಲ್ವಲ್ಲ. ಜಾನ್ವಿಯವರೇ, ನೀವಿವತ್ತು ತುಂಬ ಸ್ಪೆಷಲಾಗಿ ಕಾಣಿಸ್ತಾ ಇದ್ದೀರಿ. ಸ್ಪೆಷಲಾ? ಇಲ್ವಲ್ಲ, ದಿನ ಹೇಗೆ ಕಾಣ್ತಿದ್ದೀನೋ ಇವತ್ತು ಹಾಗೆ ಕಾಣಿಸ್ತಿದ್ದೀನಿ. ನೀವು ದಿನ ಸ್ಪೆಷಲ್ ಆಗೇ ಕಾಣಿಸ್ತೀರಿ. ನಿಮ್ಮ ಕಣ್ಣಲ್ಲಿ ನನ್ನ ಸೆಳೆಯೋ ಶಕ್ತಿ ಇದೆ. ಹಾಗೆಲ್ಲ ಏನಿಲ್ಲ. ನಿಜ ಹೇಳಬೇಕಂದ್ರೆ ನೀವು ನಂಗೆ ತುಂಬ ಸ್ಪೆಷಲ್. ನಿಮ್ಮ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ನಂಗೆ ಸ್ಪೆಷಲ್. ಈ ನಿಮ್ಮ ಅಂದಕ್ಕೆ ಸರಿ ಸಾಟಿನೇ ಇಲ್ಲ. ಚಂದನದ ಗೊಂಬೆ ಕಂಡಂಗೆ ಕಾಣ್ತಾ ಇದ್ದೀರಿ. ನನ್ನ ಹತ್ರ ಇಷ್ಟೆಲ್ಲ ಮಾತಾಡಿ ನಾನು ಮಲಗಿದ ಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ರೆ ಹಾಗಾಗಕ್ಕೆ ಬಿಡಬಾರ್ದು.